ತೀವ್ರ ಬಿಸಿಲು ಮತ್ತು ಭಾರೀ ಜನದಟ್ಟಣೆಯ ನಡುವೆಯೂ ಸುಮಾರು 1 ಲಕ್ಷ ಭಾರತೀಯ ಯಾತ್ರಿಕರು ಹರಂನಲ್ಲಿ ಹಜ್ಗೆ ಮುಂಚಿತವಾದ ಕೊನೆಯ ಶುಕ್ರವಾರದ ಪ್ರಾರ್ಥನೆಯಲ್ಲಿ ಯಶಸ್ವಿಯಾಗಿ ಭಾಗವಹಿಸಿದ್ದಾರೆ. ಯಾತ್ರಿಕರ ಸುರಕ್ಷತೆ ಮತ್ತು ಸೌಕರ್ಯಕ್ಕಾಗಿ ಭಾರತೀಯ ಹಜ್ ಮಿಷನ್ ಹಮ್ಮಿಕೊಂಡಿದ್ದ ಶುಕ್ರವಾರ ಕಾರ್ಯಾಚರಣೆ ಅತ್ಯಂತ ಯಶಸ್ವಿಯಾಗಿದೆ. ಜನಸಂದಣಿಯನ್ನು ನಿಯಂತ್ರಿಸಲು ಯಾತ್ರಿಕರು ಬೆಳಗ್ಗೆ 7 ಗಂಟೆಯೊಳಗೆ ಹರಂ ತಲುಪಲು ಸೂಚಿಸಲಾಗಿತ್ತು. ಅದರಂತೆ ಯಾತ್ರಿಕರು ಮಧ್ಯರಾತ್ರಿಯಿಂದಲೇ ತಮ್ಮ ವಸತಿ ನಿಲಯಗಳನ್ನು ಬಿಟ್ಟು ಹೊರಟು ವಿವಿಧ ಪ್ರಮುಖ ಬಸ್ ನಿಲ್ದಾಣಗಳ ಮೂಲಕ ಬೆಳಗ್ಗೆ 8 ಗಂಟೆಯ ವೇಳೆಗೆ ಸುರಕ್ಷಿತವಾಗಿ ಹರಂ ತಲುಪಿದ್ದರು. ಭಾರತೀಯ ಕಾನ್ಸುಲ್ ಜನರಲ್ ಫಹದ್ ಅಹಮದ್ ಕಾನ್ಸೂರಿ ಮತ್ತು ಹಜ್ ಕಾನ್ಸುಲ್ ಸದಾಫ್ ಚೌಧರಿ ಅವರ ನೇರ ನೇತೃತ್ವದಲ್ಲಿ ಅಧಿಕಾರಿಗಳು ವಿವಿಧ ಹಂತಗಳಲ್ಲಿ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಿದರು. ಮೆಕ್ಕಾದಲ್ಲಿ ತಾಪಮಾನ ಈಗ 40 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಿದ್ರಿಂದ ಡಿಹೈಡ್ರೇಷನ್ಗೆ ಒಳಗಾದ ಯಾತ್ರಿಕರಿಗೆ ಆರೋಗ್ಯ ಕಾರ್ಯಕರ್ತರು ಮತ್ತು ಸ್ವಯಂ ಸೇವಕರು ತಕ್ಷಣವೇ ಪ್ರಥಮ ಚಿಕಿತ್ಸೆ, ನೆರಳು ಹಾಗೂ ಕುಡಿಯುವ ನೀರು ಮತ್ತು ರಸವನ್ನ ವಿತರಿಸಿ ನೆರವಾದರು. ಪ್ರಾರ್ಥನೆಯ ನಂತರ ಸಂಜೆ 4 ಗಂಟೆಯ ವೇಳೆಗೆ ಎಲ್ಲ ಯಾತ್ರಿಕರು ಸುರಕ್ಷಿತವಾಗಿ ತಮ್ಮ ವಸತಿಗಳಿಗೆ ಮರಳಿದರು. ಹಜ್ ನಿರ್ಬಂಧಗಳ ಭಾಗವಾಗಿ ಮುಂದಿನ ದಿನಗಳಲ್ಲಿ ಬಸ್ ಸೇವೆಗಳನ್ನು ಸ್ಥಗಿತಗೊಳಿಸಲಾಗುತ್ತಿರುವುದರಿಂದ ಹಜ್ಗೆ ಮುನ್ನ ಯಾತ್ರಿಕರಿಗೆ ಸಿಕ್ಕ ಕೊನೆಯ ಶುಕ್ರವಾರದ ಪ್ರಾರ್ಥನೆ ಇದಾಗಿತ್ತು. ಮತ್ತೊಂದೆಡೆ ಯಾತ್ರಿಕರಿಗೆ ಅಗತ್ಯ ವಸ್ತುಗಳ ಕೊರತೆ ಆಗದಂತೆ ಮತ್ತು ಮಾರುಕಟ್ಟೆಯಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳಲು ಸೌದಿ ವಾಣಿಜ್ಯ ಸಚಿವಾಲಯ ಮೆಕ್ಕಾ, ಮದೀನಾ ಮತ್ತು ಹಿಜ್ರಾ ರಸ್ತೆಗಳ ವ್ಯಾಪ್ತಿಯಲ್ಲಿರುವ ವಾಣಿಜ್ಯ ಸಂಸ್ಥೆಗಳು, ಮಾರುಕಟ್ಟೆಗಳು ಹಾಗೂ ಆಭರಣ ವ್ಯಾಪಾರಿಗಳ ಮಳಿಗೆಗಳಲ್ಲಿ ಈಗಾಗಲೇ 33,000ಕ್ಕೂ ಹೆಚ್ಚು ತಪಾಸಣೆಗಳನ್ನು ನಡೆಸಿದೆ. ಬೆಲೆಪಟ್ಟಿಗಳ ಪಾರದರ್ಶಕತೆ ಮತ್ತು ರಿಯಾಯಿತಿಗಳ ಸತ್ಯಾಸತ್ಯತೆಯನ್ನು ಪರಿಶೀಲಿಸಲಾಗಿದ್ದು, ನಿಯಮಗಳ ಉಲ್ಲಂಘನೆ ಆಗದಂತೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಲಾಗಿದೆ. ಸಾರಿಗೆ ಸೌಕರ್ಯಕ್ಕಾಗಿ ಸೌದಿ ಜನರಲ್ ಅಥಾರಿಟಿ ಫಾರ್ ಟ್ರಾನ್ಸ್ಪೋರ್ಟ್ ಟಿಜಿಎ 33,000ಕ್ಕೂ ಹೆಚ್ಚು ಬಸ್ಗಳು ಮತ್ತು 5,000 ಟ್ಯಾಕ್ಸಿಗಳನ್ನು ಸಜ್ಜುಗೊಳಿಸಿದೆ. ದೇಶದ ವಿವಿಧ ನಗರಗಳನ್ನು ಸಂಪರ್ಕಿಸಲು 32 ಮಾರ್ಗಗಳಲ್ಲಿ ವಾರಕ್ಕೆ 1,139ಕ್ಕೂ ಹೆಚ್ಚು ಟ್ರಿಪ್ಗಳನ್ನು ಕೈಗೊಳ್ಳುವ ಮೂಲಕ ಸುಗಮ ಪ್ರಯಾಣಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಯಾತ್ರಿಕರು ಮತ್ತು ಸೇವಾ ಕಾರ್ಯಕರ್ತರ ಡಿಜಿಟಲ್ ನೆರವಿಗಾಗಿ ಸೌದಿಯ ರಾಷ್ಟ್ರೀಯ ಅಪ್ಲಿಕೇಶನ್ ತವಕಲ್ನ ಈಗ ಹಿಂದಿ, ಉರ್ದು, ಇಂಗ್ಲಿಷ್, ಬಂಗಾಳಿ ಸೇರಿದಂತೆ 19 ಭಾಷೆಗಳಲ್ಲಿ ಲಭ್ಯವಿದೆ. ಈ ಆಪ್ ಹಜ್ ಪರವಾನಗಿಗಳ ಏಕೀಕೃತ ವೇದಿಕೆಯಾದ ತಸ್ರೀಹ್ನೊಂದಿಗೆ ಸಂಯೋಜನೆಗೊಂಡಿದ್ದು, ಮೆಕ್ಕಾ ಪ್ರವೇಶ, ಕೆಲಸ ಮತ್ತು ವಾಹನಗಳ ಪರವಾನಗಿಗಳನ್ನು ಸುಲಭವಾಗಿ ನಿರ್ವಹಿಸಲು ಸಹಾಯ ಮಾಡುತ್ತೆ. ಇದಲ್ಲದೆ ಅರಫಾ ಧರ್ಮೋಪದೇಶವನ್ನು ಕೇಳಲು, ತುರ್ತು ಸಂದರ್ಭಗಳಲ್ಲಿ ಅಫ್ನಿ ಸೇವೆ ಮೂಲಕ ಸಹಾಯ ಪಡೆಯಲು, ನೈಜ ಸಮಯದ ಹವಾಮಾನ ಮಾಹಿತಿ ತಿಳಿಯಲು, ಕಿಬ್ಲಾ ದಿಕ್ಸೂಚಿ ಮತ್ತು ಪ್ರಾರ್ಥನೆಯ ಸಮಯವನ್ನು ತಿಳಿದುಕೊಳ್ಳಲು ಇದು ಉಪಯುಕ್ತವಾಗಿದೆ. ಪ್ರಸ್ತುತ 35 ಮಿಲಿಯನ್ಗಿಂತಲೂ ಹೆಚ್ಚು ಬಳಕೆದಾರರನ್ನು ಹೊಂದಿರುವ ಈ ಆಪ್ 1,300ಕ್ಕೂ ಹೆಚ್ಚು ಸೇವೆಗಳನ್ನು ಒದಗಿಸುತ್ತಿದೆ. ಸದ್ಯ ಹೆಚ್ಚಿನ ಕರ್ನಾಟಕದ ಯಾತ್ರಿಕರು ಈಗಾಗಲೇ ಮೆಕ್ಕಾ ತಲುಪಿದ್ದು, ಮೇ 22ರಂದು ಭಾರತದ ಕೊನೆಯ ವಿಮಾನ ಆಗಮಿಸುವುದರೊಂದಿಗೆ ಈ ವರ್ಷದ ಭಾರತೀಯ ಹಜ್ ಯಾತ್ರಿಕರ ಆಗಮನ ಪ್ರಕ್ರಿಯೆ ಸಂಪೂರ್ಣವಾಗಿ ಪೂರ್ಣಗೊಳ್ಳಲಿದೆ.